ಸ್ಟಾರ್ ಸುವರ್ಣದ ಆಸೆ ಧಾರಾವಾಹಿ ಯಾರಿಗ್ ಗೊತ್ತಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಆಸೆ ಧಾರಾವಾಹಿ ಅಂದ್ರೆ ಅಚ್ಚುಮೆಚ್ಚು. ಈ ಧಾರಾವಾಹಿ ಶುರುವಾಗಿ ಕೆಲವೇ ದಿನಗಳಲ್ಲಿ ಜನರನ್ನ ತನ್ನೆಡೆಗೆ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇನ್ನು ಯುವ ಪೀಳಿಗೆಯ ಮನಸ್ಸಿಗೆ ಈ ಧಾರಾವಾಹಿ ಜಾದೂ ಮಾಡಿರುವುದು ಖಂಡಿತ. ಯಾಕೆ ಗೊತ್ತಾ? ಮೆಟ್ರೋದಲ್ಲಿ, ಬಸ್ಸಲ್ಲಿ, ಎಲ್ಲಿ ಟೈಮ್ ಸಿಕ್ಕರೆ ಅಲ್ಲಿ ಆಸೆಯಿಂದ ಆಸೆ ಧಾರಾವಾಹಿನ ನೋಡ್ತಾರೆ. ಇದು ಆ ಧಾರಾವಾಹಿಯ ಕಥಾಹಂದರದ ಪವರ್ ಅಂತಾನೆ ಹೇಳಬಹುದು. ಏನಪ್ಪಾ ಇವನು ತಮಿಳ್ನಲ್ಲಿ ಏನೋ ಹೆಡ್ಡಿಂಗ್ ಹಾಕಿ ಇಲ್ಲಿ ಏನೋ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ, ನಾನು ಅದನ್ನೇ ಹೇಳೋಕ್ ಬಂದಿರೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಿಲ್ಡಪ್ ಬೇಕಲ್ವಾ, ಅದಕ್ಕೆ ಕೊಟ್ಟೆ. ಆಸೆ ಧಾರಾವಾಹಿಗಿರುವ ಕಥಾಹಂದರದ ಪವರ್ ನಿಂದ ಎಲ್ಲಾ ಭಾಷೆಗಳಲ್ಲೂ ಮೂಡಿ ಬರುತ್ತಿದೆ. ಹಾಗೆ ಎಲ್ಲಾ ಕಡೆಯಲ್ಲೂ ಬೃಹತ್ ಜನಪ್ರಿಯತೆ ಗಳಿಸಿದೆ. ಮರಾಠಿ ಭಾಷೆಯಲ್ಲಿ ಸ್ಟಾರ್ ಪ್ರವಾಹ ವಾಹಿನಿಯಲ್ಲಿ ಸಾದಿ ಮಾನಸ ಎಂಬ ಶೀರ್ಷಿಕೆಯಡಿ ಈ ಧಾರಾವಾಹಿ ಪ್ರಸಾರವಾಗುತ್ತಿದ್ದು, ಅಲ್ಲೂ ಕೂಡ ಈ ಕತೆ ಸಖತ್ ಸೌಂಡ್ ಮಾಡಿದೆ. ರಾತ್ರಿ 7 ಗಂಟೆಗೆ ಈ ಧಾರಾವಾಹಿ ಪ್ರಸಾರವಾಗುತ್ತಿದ್ದು, ಕಾರಣಾಂತರಗಳಿಂದ ಮಧ್ಯಾಹ್ನ 1 ಗಂಟೆಗೆ ಸಮಯ ಬದಲಾವಣೆ ಮಾಡಿದ್ದಾರೆ. ಹೊಸ ಧಾರಾವಾಹಿಗೆ ಅಡಿ ಮಾಡಿಕೊಟ್ಟು ಹೊಸ ಸಮಯದಲ್ಲಿ ಪ್ರಸಾರ ಮಾಡಲೊರಟ ತಂಡದ ಹಾಗೂ ವಾಹಿನಿಯ ನಿರ್ಧಾರಕ್ಕೆ ಕಾರಣ ತಿಳಿದಿಲ್ಲ. ಹಾಗೆ ನಮ್ಮ ಕನ್ನಡದ ಆಸೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಸೋಮವಾರದಿಂದ ಶನಿವಾರ ರಾತ್ರಿ 7:30ಕ್ಕೆ ಪ್ರಸಾರವಾಗುತ್ತೆ. ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟಾಲಿವುಡ್ ಕನ್ನಡ ಪೇಜ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.